ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಎಂಬ ವದಂತಿ ಹಬ್ಬಿದ ಹಿನ್ನೆಲೆ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಸಮಸ್ಯೆ ಸದ್ಯಕ್ಕಂತೂ ಇಲ್ಲ, ಅಲ್ಲಿ ಕಾಣಿಸ್ತಾ ಇಲ್ಲ. ಯಥಾಸ್ಥಿತಿಯಲ್ಲೇ ಪೆಟ್ರೋಲ್ ಬಂಕ್ಗಳ ಕಾರ್ಯ ಮುಂದುವರೆದಿದೆ. ಶಿವಮೊಗ್ಗ ನಗರದ ಯಾವುದೇ ಬಂಕ್ನಲ್ಲಿ ಸ್ಪೆಷಲ್ ಆಗಿ ಕ್ಯೂ ಇಲ್ಲ. ಅಂದರೆ ಈ ಗಲಾಟೆ ಮಾಡ್ಕೊಳ್ಳೋದು, ನಮಗೆ ಬೇಕು ಅಂತ ಹೇಳಿ ಅಂದರೆ ಹೊಡೆದಾಡ್ಕೊಳ್ಳೋದು ಇದೆಲ್ಲ ನಡೀತಾ ಇದೆ ಕೆಲವೊಂದಿಷ್ಟು ಕಡೆ. ಆದರೆ ಶಿವಮೊಗ್ಗದಲ್ಲಿ ಈ ರೀತಿಯಾದಂಥ ಚಿತ್ರಣ ಅಥವಾ ಗಲಾಟೆ ಅದೆಲ್ಲ ನಡೆದಿಲ್ಲ. ಶಿವಮೊಗ್ಗ ನಗರದ ಯಾವುದೇ ಬಂಕ್ನಲ್ಲೂ ಕೂಡ ಸ್ಪೆಷಲ್ ಕ್ಯೂ ಇಲ್ಲ. ಆರಾಮಾಗಿ ಪೆಟ್ರೋಲು ಡೀಸೆಲು ಖರೀದಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ದಿನನಿತ್ಯ ಯಾವ ರೀತಿಯಾದಂಥ ಯಥಾಸ್ಥಿತಿ ಇತ್ತೋ ಅದೇ ರೀತಿಯಾಗಿ ಶಿವಮೊಗ್ಗ ನಗರ ಹಾಗೂ ಗ್ರಾಮಾಂತರ ಭಾಗದಲ್ಲಿ ಸಮಸ್ಯೆ ಅಂತೂ ಇಲ್ಲ. ಆದರೆ ಶಿವಮೊಗ್ಗದಲ್ಲಿ ಸಮಸ್ಯೆ ಇರೋದು LPG ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ, ಗ್ಯಾಸ್ ಸಿಗ್ತಾ ಇಲ್ಲ ಅನ್ನೋ ಒಂದು ಸಮಸ್ಯೆ ಇದೆ. ಬಟ್ ಪೆಟ್ರೋಲ್ ಡೀಸೆಲ್ಗೆ ಯಾವುದೇ ರೀತಿಯಾದಂಥ ಕೊರತೆ ಸದ್ಯಕ್ಕಂತೂ ಇಲ್ಲ ಅನ್ನೋ ಮಾಹಿತಿ ಇದೆ. ನೋಡಿ, ಯಥಾಸ್ಥಿತಿಯಲ್ಲಿ ಪೆಟ್ರೋಲ್ ಬಂಕ್ಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ಮಧ್ಯಪ್ರಾಚ್ಯ ಭಾಗದ ಇರಾನ್ ಹಾಗೂ ಇಸ್ರೇಲ್ ನಡುವಿನ ಯುದ್ಧದ ಪರಿಣಾಮವಾಗಿ ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆಯಾಗಿದೆ ಎಂಬ ವದಂತಿ ಹಬ್ಬಿದ ಹಿನ್ನೆಲೆಯಲ್ಲಿ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಬಂಕ್ಗಳಿಗೆ ಜನರು ಮುತ್ತಿ ಹಾಕುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಮುಖ್ಯವಾಗಿ ಮಲೆನಾಡು ಶಿವಮೊಗ್ಗ ಜಿಲ್ಲೆಯಲ್ಲಿ ಆ ರೀತಿಯಂಥ ಪರಿಸ್ಥಿತಿ ಇಲ್ಲ. ನಾನೀಗ ಶಿವಮೊಗ್ಗ ನಗರದ ನಂದಿ ಪೆಟ್ರೋಲ್ ಬಂಕ್ ಬಳಿ ಇದ್ದೇನೆ. ಶಿವಮೊಗ್ಗ ನಗರದ ಮುಖ್ಯ ರಸ್ತೆ ಒಂದಾಗಿರುವಂಥ ಕುವೆಂಪು ರಸ್ತೆಯ ನಂದಿ ಪೆಟ್ರೋಲ್ ಬಂಕ್ ಬಳಿ ಇದ್ದೇನೆ. ನೀವು ಕೂಡ ಗಮನಿಸ್ಬೋದು, ಅಂದರೆ ರಾಜ್ಯದ ಹಲವು ಜಿಲ್ಲೆಗಳಲ್ಲಿ ಪೆಟ್ರೋಲ್ ಡೀಸೆಲ್ ಕೊರತೆ ಇದೆ ವದಂತಿ ಹಿನ್ನೆಲೆ ಹಲವು ಕಡೆಗಳಲ್ಲಿ ಜನರೇನು ಏಕಾಏಕಿ ಬಾಟಲ್ಗಳನ್ನು ಸಾಲುಗಟ್ಟಿ ಪೆಟ್ರೋಲ್ ಡೀಸೆಲ್ನ ಹಾಕಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಆದರೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಪ್ರಸ್ತುತ ಆ ರೀತಿಯಿಂದ ಸ್ಥಿತಿ ಕೂಡ ಎಲ್ಲೂ ಕೂಡ ಕಂಡು ಬರ್ತಾ ಇಲ್ಲ. ನೀವು ಕೂಡ ಗಮನಿಸ್ಬೋದು, ಮುಖ್ಯವಾಗಿ ಶಿವಮೊಗ್ಗ ನಗರದ ನಂದಿ ಪೆಟ್ರೋಲ್ ಬಂಕ್ನಲ್ಲಿ ಕೂಡ, ಅಂದರೆ ಕಳೆದ 3-4 ದಿನಗಳ ಹಿಂದೆ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಆ ರೀತಿಯ ಒಂದು ಕಾರ್ಯ ಆಗಿತ್ತು. ಅಂದರೆ ಮುಖ್ಯವಾಗಿ ರಿಪ್ಪನ್ಪೇಟೆ ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಬಂಕ್ ಸಿಗ್ತಿರಲಿಲ್ಲ, ಪೆಟ್ರೋಲ್ ಡೀಸೆಲ್ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿ ಒಂದಷ್ಟು ಜನ ಮುತ್ತಿ ಹಾಕೋ ಕೆಲಸವನ್ನು ಮಾಡಿದರು, ಬಾಟಲ್ಗಳನ್ನು ತೆಗೆದುಕೊಂಡು ಹೋಗಿ ಪೆಟ್ರೋಲ್ ಡೀಸೆಲ್ ಹಾಕಿಸೋ ಕೆಲಸವನ್ನು ಮಾಡಿದರು. ಆದರೆ ಇವತ್ತಿನ ಮಟ್ಟಿಗೆ ಶಿವಮೊಗ್ಗ ನಗರದಲ್ಲಿರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲೆಯಲ್ಲಿ ಎಲ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ನ ಕೊರತೆ ಇಲ್ಲ. ಹೀಗಾಗಿ ಎಲ್ಲರೂ ಕೂಡ ಆರಾಮಾಗಿ, ಅದರಲ್ಲೂ ಕೂಡ ನೀವು ಕೂಡ ಗಮನಿಸ್ಬೋದು, ಯಾವುದೇ ರೀತಿಯ ನೂಕುನುಗ್ಗಲು ಇಲ್ಲ, ಸರತಿ ಸಾಲು ಇಲ್ಲ, ಅಥವಾ ಯಾರೂ ಕೂಡ ಬಾಟಲ್ಗಳನ್ನು ತೆಗೆದುಕೊಂಡು ನಮಗೆ ಹೆಚ್ಚುವರಿಯಾಗಿ ಪೆಟ್ರೋಲ್ ಕೊಡಿ ಅಂತ ಕೇಳುವಂಥ ಸ್ಥಿತಿ ಸದ್ಯಕ್ಕೆ ಶಿವಮೊಗ್ಗ ನಗರದಲ್ಲಿ ಕಂಡು ಬರ್ತಾ ಇಲ್ಲ. ಹಾಗಾಗಿ ಶಿವಮೊಗ್ಗ ನಗರದಲ್ಲಿ ಪೆಟ್ರೋಲ್ ಡೀಸೆಲ್ ವಿಚಾರಕ್ಕೆ ಯಾವುದೇ ಆತಂಕದ ಸ್ಥಿತಿ ಖಂಡಿತವಾಗ್ಲೂ ಕೂಡ ಈವರೆಗೆ ಇಲ್ಲ. ಎಲ್ಲರೂ ಕೂಡ ಸಾಮಾನ್ಯ ಸ್ಥಿತಿಯಲ್ಲೇ ಕೂಡ ಇರುವಂಥದ್ದು. ಹಾಗಾಗಿ ಒಂದು ಕಡೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಆತಂಕದ ಸ್ಥಿತಿ ನಿರ್ಮಾಣ ಆಗಿದೆ. ಜನರು ನೂಕುನುಗ್ಗಲನ್ನು ಅಥವಾ ಕ್ಯೂವನ್ನು ಮಾಡಿ ಪೆಟ್ರೋಲ್ ಡೀಸೆಲ್ನ ಖರೀದಿ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಶಿವಮೊಗ್ಗ ನಗರದಲ್ಲಿ ಆ ರೀತಿಯ ಸ್ಥಿತಿ ಇಲ್ಲ, ಯಥಾಸ್ಥಿತಿಯಲ್ಲಿ ಇದೆ ಅನ್ನೋ ಮಾತನ್ನು, ಪೆಟ್ರೋಲ್ ಡೀಸೆಲ್ ಅವೈಲೇಬಲ್ ಇದೆ ಅನ್ನೋ ಮಾತನ್ನು ಕೂಡ ಇಲ್ಲಿನ ಪೆಟ್ರೋಲ್ ಬಂಕ್ಗಳ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ಸಾವಂತ್ ಜೊತೆ ನವೀನ್ ಪುರ್ದಾಳ್, ಗ್ಯಾರಂಟಿ ನ್ಯೂಸ್, ಶಿವಮೊಗ್ಗ.